ಅದಕ್ಕೆ 200 ರೂಪಾಯಿ ಕೊಟ್ರಿ. ಮತ್ತೆ ಬಿಡ್ತಾ ಇಲ್ಲ ಸರ್ ನಾನಲ್ಲೇ ರೆಕಾರ್ಡ್ ಮಾಡಿದ್ನಲ್ಲ, ಈಗ ಕೊಡ್ಲಿಲ್ಲ ಅಂತೀರಾ? ನೀವು ಕೊಡ್ಲೇಬೇಕು ಒಂದು. ಆಮೇಲೆ ಇವರಿಗೆ ತಗೊಳಕ್ ಅವಕಾಶನೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಎಮಿಷನ್ ಇವ್ರು ಯಾರು ಕೇಳಕ್ಕೆ? ಹೈವೇ ಕಸ್ತನವರು ಎಮಿಷನ್ ಕೇಳಕ್ಕೆ ಇವ್ರು ಯಾರು? ಇವ್ರು ಏನಿದ್ರು ಹೈವೇ ರೂಲ್ಸ್ ಬ್ರೇಕ್ ಅನ್ನ ಕೇಳಬೇಕು. ನೀವು ಬನ್ರಿ ಸರ್, ಏನ್ ಕೇಳಿದ್ರು ನಿಮ್ಮ ಹತ್ರ? ಮತ್ತೆ ನೀವು ಬಂದ್ರಲ್ಲ, ಏನ್ ಅಲ್ವಾ? ನೀವೇನಾದ್ರು ರೂಲ್ಸ್ ಬ್ರೇಕ್ ಮಾಡಿದ್ರ? ಹೈವೇ ತೊಂದರೆ ಮಾಡಿದ್ರ? ಟ್ರಾಫಿಕ್ ಜಾಮ್ ಆಯ್ತಾ ನಿಮ್ದು? ಮತ್ತೆ ಇವ್ರು ಯಾರು ಕೇಳಕ್ ಅದನ್ನ? ಇಲ್ಲ ಮೇಡಮ್, ಹಂಗಲ್ಲ. ಹೈವೇ ಪೆಟ್ರೋಲ್ ಕೇಸ್ ಹಾಕ್ಬೇಕು ಅಂತ ಹೇಳಿ ಸರ್. ಕೇಸ್ ಹಾಕಕ್ಕಿಲ್ಲ ಸರ್. ನೀವು ಹೇಗೆ ಹೋಗೋ ದಾರಿಯಲ್ಲಿ ಹೋಗೋ ಗಾಡಿನ ನಿಲ್ಲಿಸಿ ಅಲ್ಲಿ ಕೊಡಿ ಸರ್. ನಾನು ಮಾತಾಡ್ತೀನಿ. ಎಮಿಷನ್ ಎಲ್ಲ ಹೆಂಗ್ ಕೇಳ್ತೀರಿ ಸರ್ ನೀವು? ಮತ್ತೆ ಎಮಿಷನ್ ಎಲ್ಲ ಹೆಂಗ್ ಕೇಳ್ತೀರಾ ನೀವು? ಯಾರು ಅಧಿಕಾರ ಕೊಟ್ರು ನಿಮ್ಗೆ? ಅದ್ ಹೆಂಗ್ ಕಲೆಕ್ಷನ್ ಮಾಡ್ತೀರಾ ನೀವು? ಕಲೆಕ್ಷನ್ ಹೆಂಗ್ ಮಾಡಿದ್ರಿ ಸರ್? ಸರ್ ಕಲೆಕ್ಷನ್ ಹೆಂಗ್ ಮಾಡಿದ್ರಿ? ಅದು ಹೇಳಿ ನನಗೆ. ಹೆಂಗೆ ಹಣ ಕಲೆಕ್ಷನ್ ಮಾಡಿದ್ರಿ ಸರ್? ಹಣ ಕಲೆಕ್ಷನ್ ಮಾಡಿದಿರಿ, ನೀವ್ ಹೆಂಗ್ ಮಾಡಿದ್ರಿ ಅಂತ ನನ್ನ ಪ್ರಶ್ನೆ. ನೀವು ಹಣ ಹೆಂಗ್ ತಗೊಂಡ್ರಿ? ತಗೊಳಕ್ಕೆ ಇಲ್ಲ ಅಂತ ನನ್ನ ಪ್ರಶ್ನೆ. ಹೈವೇ ಪೆಟ್ರೋಲ್ನವರಿಗೆ ಹಣ ತಗೊಳಕ್ ಅವಕಾಶ ಇಲ್ಲ ಎಮಿಷನ್ ಅಲ್ಲಿ ಅಂತ ನನ್ನ ವಾದ. ಕೇಳಿ, ನಿಮ್ಮ ಸಾಹೇಬರಿಗೆ ಕೇಳಿ, ಅದ್ ಹೆಂಗ್ ನೀವು ಮಾಡ್ತೀರಾ ಅಂತ. ಗಾಡಿ ಹಾಕೋದು ರೋಡ್ ಸೈಡ್ ಅಲ್ಲಿ, ಲೂಟಿ ಹೊಡೋದು. ನಿಮ್ಗೆ ಹೆಂಗ್ ಅವಕಾಶ ಇದೆ ಅದನ್ನ ಇದು ಮಾಡಕ್ಕೆ? ನೋಡಿ, ಎಮಿಷನ್ ಹಿಡ್ಕೊಂಡು ಇವರು ಅವ್ರಿಗೆ 200 ರೂಪಾಯಿ ತಗೊಂಡಿದ್ದಾರೆ. ನಾನು ಕೇಳಲಿಲ್ಲ ಅಂದ್ರೆ 200 ರೂಪಾಯಿ ತಗೊಂಡಿರ್ತಾರೆ. ಈಗ ನಾನು ಬಂದ್ಮೇಲೆ ಅಲ್ಲಿ ಏನೋ ಬರ್ದಿದ್ದಾರೆ, ಬಂದ್ಮೇಲೆ ಈಗ ಚಲನ್ ಬರೀಕ್ ರೆಡಿ ಆಗ್ತೀನಿ. ಬರೀರಿ, ಯಾರು ಬರಿಬೇಡಿ ಅಂತ. ಎಮಿಷನ್ ಅಲ್ಲಿ ಹೆಂಗಿದೆ ನಿಮ್ಗೆ? ಎಲ್ಲ ರೆಕಾರ್ಡ್ ಚೆಕ್ ಮಾಡ್ತೀನಿ. ರೆಕಾರ್ಡ್ ಚೆಕ್ ಮಾಡಿ ಹಣ ಕಲೆಕ್ಟ್ ಮಾಡಕ್ಕೆ ಹೋಗೋ ಗಾಡಿನ ನಿಲ್ಲಿಸಕ್ಕೆ ನಿಮ್ಗೆ